Today I am going to discuss 3 marks descriptive type questions. So ಅದರಲ್ಲಿ ಫಸ್ಟ್ ಕ್ವಶನ್, ಒಬ್ಬ ಅಂಗಡಿಯವನು ರೂಪಾಯಿ 2500 ನಮೂದಿತ ಬೆಲೆಯನ್ನು ಹೊಂದಿರುವ ಟೆನ್ನಿಸ್ ರಾಕೆಟ್ ಅನ್ನು 15% ರಿಯಾಯಿತಿಯೊಂದಿಗೆ ಮಾರುತ್ತಾನೆ ಮತ್ತು ಅದರ ಜೊತೆಗೆ ರೂಪಾಯಿ 50 ಬೆಲೆಯನ್ನು ಹೊಂದಿರುವ ಟೆನ್ನಿಸ್ ಬಾಲ್ ಅನ್ನು ಉಚಿತವಾಗಿ ನೀಡುತ್ತಾನೆ. ಅವನು 20% ಲಾಭವನ್ನು ಹೊಂದಿದರೆ ರಾಕೆಟ್ನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. A shopkeeper sells a tennis racket marked at rupees 2500 at 15% discount and gives a tennis ball costing rupees 50 free with each tennis racket. If he makes a profit of 20%, then find the cost price of the racket. ಇಲ್ಲಿ ಮಾರ್ಕ್ಡ್ ಪ್ರೈಸ್ ಏನಿದೆ ಅಂತಂದ್ರೆ MP is equal to 2500 ಇದೆ. ಇದು ಮಾರ್ಕ್ಡ್ ಪ್ರೈಸ್. ಇನ್ನು ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ ಡಿಸ್ಕೌಂಟ್ ಈಸ್ 15% ಡಿಸ್ಕೌಂಟ್. ಹಾಗಾದ್ರೆ ಆಕ್ಚುಯಲ್ ಡಿಸ್ಕೌಂಟ್ ಅಮೌಂಟ್ ಎಷ್ಟಾಗುತ್ತೆ ಅಂತಂದ್ರೆ ಆಕ್ಚುಯಲ್ ಡಿಸ್ಕೌಂಟ್ 2500ಗೆ 15% ಅಂತಂದ್ರೆ ಸೊ 15/100 ಆಫ್ 2500 ರೂಪೀಸ್ ಡಿಸ್ಕೌಂಟ್. ಝೀರೋಸ್ ಕ್ಯಾನ್ಸಲ್ ಮಾಡಿದ್ರೆ 15/5 5 ದಶಕ 7 15 30 ಪ್ಲಸ್ 7 37 ಅಂದ್ರೆ 375 ರೂಪಾಯಿ ಕಡಿಮೆ ಮಾಡಿ ಮಾರಾಟ ಮಾಡಿದ್ರೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿರುತ್ತೆ ಅಂತಂದ್ರೆ 2500 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇತ್ತು, ಅದರಲ್ಲಿ 375 ರೂಪಾಯಿ ಕಡಿಮೆ ಮಾಡಿ ಕೊಟ್ಟಿದ್ದಾನೆ ಅಂತಂದ್ರೆ 2500ರಲ್ಲಿ 375 ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 2125 ರೂಪಾಯಿ ಬಂತು. ಇದು ಓನ್ಲಿ ಡಿಸ್ಕೌಂಟ್ ಆದಾಗ ಮಾತ್ರ. ಇದ್ರ ಜೊತೆಗೆ ಏನ್ ಮಾಡ್ತಾನೆ ಅಂತಂದ್ರೆ 50 ರೂಪಾಯಿ ಬೆಲೆಯ ಒಂದು ಟೆನ್ನಿಸ್ ಬಾಲ್ ಅನ್ನು ಕೂಡ ಫ್ರೀ ಆಗಿ ಕೊಡ್ತಾನೆ. ಅಂದ್ರೆ ಈ 50 ರೂಪಾಯಿ ಕೂಡ ಡಿಸ್ಕೌಂಟ್ ಅಂತಾನೆ ಲೆಕ್ಕ ಆಯ್ತು. ಹಾಗಾದ್ರೆ ಬಾಲ್ ಅನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದಾಗ, ಬಾಲ್ನ ರೇಟ್ ಅನ್ನು ಕೂಡ ಈ ಡಿಸ್ಕೌಂಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಅಂತಂದ್ರೆ 2125 ರೂಪಾಯಿ ಓನ್ಲಿ ಡಿಸ್ಕೌಂಟ್ ಆಗಿತ್ತು. ಇನ್ನು 50 ರೂಪಾಯಿನೂ ಕೂಡ ಸಬ್ಟ್ರಾಕ್ಟ್ ಮಾಡ್ತಿದೀವಿ, ಯಾಕಂದ್ರೆ ಬಾಲ್ದು ಕೂಡ ಫ್ರೀ ಆಗಿ ಕೊಟ್ಟಿರೋದ್ರಿಂದ. ಸೊ ಈಗ ಅಮೌಂಟ್ ಎಷ್ಟಾಯ್ತು ಒಂದು ಸೆಲ್ಲಿಂಗ್ ಪ್ರೈಸ್ ಅಂತಂದ್ರೆ 2075 ರೂಪಾಯಿ ಆಗ್ತದೆ. ನೀವು ಬೇಕಿದ್ರೆ ಕಳೆದು ನೋಡ್ಬೋದು, 2075 ರೂಪಾಯಿ ಇದು ಸೆಲ್ಲಿಂಗ್ ಪ್ರೈಸ್. ಸೊ ಇಲ್ಲಿವರೆಗೆ ಇಷ್ಟು ಗೊತ್ತಾಯ್ತು. ಇದಾದ್ಮೇಲೆ ಏನ್ ಕೇಳ್ತಾನೆ ಅಂತಂದ್ರೆ 20% ಲಾಭವನ್ನು ಹೊಂದಿದ್ದಾರೆ. ನೋಡಿ, ಕಾಸ್ಟ್ ಪ್ರೈಸ್ ಏನಾದ್ರೂ 100 ರೂಪೀಸ್ ಆಗಿತ್ತು ಅಂತಂದ್ರೆ ಪ್ರಾಫಿಟ್ 20% ಪ್ರಾಫಿಟ್ ಆಗಿದೆ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿರುತ್ತೆ ಅಲ್ಲಿಗೆ 120 ರೂಪೀಸ್ ಆಗಿರ್ತದೆ. ಕಾಸ್ಟ್ ಪ್ರೈಸ್ 100 ಆಗಿದ್ದು ಪ್ರಾಫಿಟ್ 20% ಆಗಿದ್ರೆ ಸೆಲ್ಲಿಂಗ್ ಪ್ರೈಸ್ 120 ರೂಪೀಸ್ ಇರ್ತದೆ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇದೆ, ಇಲ್ಲಿ ಪ್ರಾಫಿಟ್ ಇದೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇದೆ. ನಾವು ಫೈಂಡ್ ಮಾಡಬೇಕಾಗಿರೋದೇನು? ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್. ಓಕೆ, ನೋಡಿ, ಈ ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಇವೆರಡನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಲ್ಲಿಂಗ್ ಪ್ರೈಸ್ಗೆ ಎಷ್ಟು ಕಾಸ್ಟ್ ಪ್ರೈಸ್ ಆಗುತ್ತೆ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ 20% ಲಾಭ, ಇಫ್ CP is equal to 100 and profit percent is equal to 20%, then SP will be equal to 100 ರೂಪಾಯಿ 20 ರೂಪಾಯಿ ಅಂತಂದ್ರೆ 120 ರೂಪಾಯಿಗೆ ಮಾರಾಟ ಮಾಡಿರ್ತಾನೆ ಅಂತ ಅರ್ಥ. ಸೊ ಈ ಎರಡು ಡಾಟಾನ ನಾ ಏನ್ ಮಾಡ್ತೀನಿ, ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಸೆಲ್ಲಿಂಗ್ ಪ್ರೈಸ್ ಒಂದ್ ಕಡೆ, ಕಾಸ್ಟ್ ಪ್ರೈಸ್ ಇನ್ನೊಂದ್ ಕಡೆ. ಸೆಲ್ಲಿಂಗ್ ಪ್ರೈಸ್ 120 ರೂಪಾಯಿ ಆದಾಗ ಕಾಸ್ಟ್ ಪ್ರೈಸ್ 100 ರೂಪೀಸ್. ಕಾಸ್ಟ್ ಪ್ರೈಸ್ 100 ರೂಪೀಸ್. ಅದೇ ಒಂದು ವೇಳೆ ಸೆಲ್ಲಿಂಗ್ ಪ್ರೈಸ್ 2075 ಆದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗಿರುತ್ತೆ? ಯಾಕಂದ್ರೆ ನಾವು ಫೈಂಡ್ ಮಾಡಬೇಕಾಗಿರೋದು ಕೂಡ ಕಾಸ್ಟ್ ಪ್ರೈಸ್. ಸೊ ಈ ರೀತಿ ರೇಷಿಯೋ ಅಂಡ್ ಪ್ರಪೋರ್ಷನ್ ಇದೆಯಲ್ಲ, ಆ ಮೆಥಡ್ ಯೂಸ್ ಮಾಡ್ಕೊಂಡ್ರೆ 2075 into 100 divided by 120, 0 ಕ್ಯಾನ್ಸಲ್ ಆಗಲಿ. 2 5 10, 2 6 12, ನ್ಯೂಮರೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 5 5 25, 5 7 35 ಪ್ಲಸ್ 2 37. ಇಲ್ಲಿ 0 ಇರೋದ್ರಿಂದ ಡೈರೆಕ್ಟ್ ಆಗಿ ನಾನು 37 ಬರ್ಕೊಂಡ್ಬಿಡ್ತೀನಿ. 5 2 10, 10,375 ಡಿವೈಡೆಡ್ ಬೈ 6. ಫರ್ದರ್ ಡಿವೈಡ್ ಮಾಡಿದ್ರೆ 6 1 6, 4 ಉಳಿತು 43 ಆಯ್ತು. 6 7 42, 1 ಉಳಿತು 17, 6 2 12, 5 ಉಳಿತು 55, 6 7 42, 6 8 48, 6 9 54,
ಒಂದು ಉಳಿತಿನ್ನು ಪಾಯಿಂಟ್ ಕೊಟ್ರೆ 10, 6 ಒಂದ್ಲೆ 6. ಸೊ ಫರ್ದರ್ ಇನ್ನು ಕಂಟಿನ್ಯೂ ಮಾಡಬಹುದು. 1729.1 ಇನ್ನು ಮುಂದೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ಗಳು ಸಿಗ್ಬಹುದು. ಸೊ ನಿಯರೆಸ್ಟ್ ವ್ಯಾಲ್ಯೂ ಎಷ್ಟು ಅಂದ್ರೆ 1729 ಪಾಯಿಂಟ್ ಸಮಥಿಂಗ್. ಸೊ ದಿಸ್ ಇಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ರಾಕೆಟ್. ನೆಕ್ಸ್ಟ್, ABCD ಒಂದು ಸಮಾಂತರ ಚತುರ್ಭುಜ. DP ಪರ್ಪೆಂಡಿಕ್ಯುಲರ್ ಟು AC ಮತ್ತು BQ ಪರ್ಪೆಂಡಿಕ್ಯುಲರ್ ಟು AC ಎಳೆದಿದೆ. ಹಾಗಾದ್ರೆ DP ಈಕ್ವಲ್ ಟು BQ ಎಂದು ಸಾಧಿಸಿ. ಇಫ್ ABCD is a parallelogram and DP is perpendicular to AC and BQ is perpendicular to AC are drawn, prove that DP is equal to BQ. ರೆಫರೆನ್ಸ್ ಗೆ ಒಂದು ಪ್ಯಾರಲೋಗ್ರಾಮ್ ತಗೊಳ್ತೀನಿ ನಾನಿಲ್ಲಿ. ಸೊ ಇದು ಒಂದು ಪ್ಯಾರಲೋಗ್ರಾಮ್. ಓಕೆ, ABCD is a parallelogram. ಅದಕ್ಕೆ ಹೆಸರು ಕೊಟ್ಬಿಡೋಣ. ದಿಸ್ ಇಸ್ A, B, C and D. ABCD is a parallelogram. ಆಮೇಲೆ DP is perpendicular to AC ಅಂತ ಹೇಳ್ತಾನೆ. ಅಂದ್ರೆ AC ಅನ್ನೋದು ಇಲ್ಲಿ ಡಯಾಗನಲ್. AC is diagonal of this parallelogram. And also given that DP is perpendicular to AC. ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದ್ದಾರೆ. ಇಲ್ಲಿ ಲೈನ್ ಡ್ರಾ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ದಿಸ್ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು AC. ಸಿಮಿಲರ್ಲಿ B ಇಂದ ಒಂದು ಲೈನ್ ಡ್ರಾ ಮಾಡಿದರೆ ಇದು ಕೂಡ AC ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಇದು P ಆದ್ರೆ ಇದು Q. DP is perpendicular to AC. ಸೊ ಇದು 90 ಡಿಗ್ರಿ ಇದೆ. ಸಿಮಿಲರ್ಲಿ BQ is perpendicular to AC. ಸೊ ಈ ರೀತಿ ಇದ್ರೆ ನಾವು ಪ್ರೂವ್ ಮಾಡಬೇಕಾಗಿರೋದು DP ಮತ್ತು BQ ಎರಡು ಕೂಡ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಇನ್ ಪ್ಯಾರಲೋಗ್ರಾಮ್, ಸಿಂಬಲ್ ಬರೀತಿದ್ದೀನಿ ಇಲ್ಲಿ, ಪ್ಯಾರಲೋಗ್ರಾಮ್ ಅಂತ ಅರ್ಥ. ಇನ್ ಪ್ಯಾರಲೋಗ್ರಾಮ್ ABCD, ಈ ABCD ಪ್ಯಾರಲೋಗ್ರಾಮ್ ಅಲ್ಲಿ ಟ್ರಯಾಂಗಲ್ ABC is congruent to triangle ADC. ADC ಆಗಲ್ಲ, ಇಲ್ಲಿ CDA ಆಗ್ತದೆ. ಯಾಕಂದ್ರೆ ಕಾಂಗ್ರಿಯೆಂಟ್ ಅಂತ ಬರೀಬೇಕಾದ್ರೆ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ನ ಕರೆಕ್ಟ್ ಆಗಿ ಬರೀಬೇಕು. ಟ್ರಯಾಂಗಲ್ ABC is congruent to triangle A ಗೆ ಕಾಂಗ್ರುಯೆಂಟ್ ಯಾವ್ದಾಗುತ್ತೆ ಅಂತಂದ್ರೆ C ಆಗುತ್ತೆ ಇಲ್ಲಿ. ಸೊ ಟ್ರಯಾಂಗಲ್ C, B ಗೆ ಕರೆಸ್ಪಾಂಡಿಂಗ್ ಆಂಗಲ್ D ಆಗುತ್ತೆ. therefore CDA. ಎಸ್, ಟ್ರಯಾಂಗಲ್ ABC is congruent to triangle CDA. ಯಾಕೆ ಅಂತಂದ್ರೆ ಇನ್ ಎ ಪ್ಯಾರಲೋಗ್ರಾಮ್ diagonal divides a parallelogram into two congruent triangles. Reason ಏನು? diagonal of a parallelogram divides parallelogram into two congruent ಟ್ರಯಾಂಗಲ್ಸ್. ಸೊ ಯಾವುದೇ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಒಂದು ಡಯಾಗನಲ್ ಡ್ರಾ ಮಾಡಿದ್ರೆ ಆ ಡಯಾಗನಲ್ ಎರಡು ಕಾಂಗ್ರಿಯೆಂಟ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡ್ತಾರೆ ಪ್ಯಾರಲೋಗ್ರಾಮ್ ಅನ್ನ. ಹಾಗಾಗಿ ಇಲ್ಲಿ AC ಅನ್ನೋದು ಒಂದು ಡಯಾಗನಲ್. ಓಕೆ, ಇಲ್ಲಿ ಬೇಕಿದ್ರೆ ನೀವು ಬರಿಬಹುದು AC ಡಯಾಗನಲ್ ಡಿವೈಡ್ಸ್ ದ ಪ್ಯಾರಲೋಗ್ರಾಮ್ ABCD into two congruent triangles, that is triangle ABC and triangle CDA. ಈ ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್. ಓಕೆ, ಕಾಂಗ್ರುಯೆಂಟ್ ಆಗಿರೋದ್ರಿಂದ ಅವುಗಳ ಏರಿಯಾ ಈಕ್ವಲ್ ಆಗಿರುತ್ತೆ. ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಕಾನ್ವರ್ಸ್ ಅಂತಂದ್ರೆ ಏರಿಯಾ ಈಕ್ವಲ್ ಆಗಿತ್ತು ಅಂತಂದ್ರೆ ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಆಗಿರ್ತಾವ ಅಂತ ಹೇಳಕ್ಕಾಗಲ್ಲ. ಬಟ್ ಕಾಂಗ್ರುಯೆಂಟ್ ಆಗಿದ್ದು ಟ್ರಯಾಂಗಲ್ಸ್ ಅಂತಂದ್ರೆ ಅವುಗಳ ಏರಿಯಾ ಮಾತ್ರ ಈಕ್ವಲ್ ಆಗಿರುತ್ತೆ.
Since these two triangles are congruent, this implies area of triangle, ಇದನ್ನ ಏರಿಯಾನ ಈ ರೀತಿ ಬರ್ತೀನಿ ನಾನು ಸಣ್ಣದಾಗಿ. ಓಕೆ, area of triangle ABC will be equal to area of triangle CDA. ಎರಡು ಟ್ರಯಾಂಗಲ್ಗಳ ಏರಿಯಾ ಸೇಮ್ ಇರ್ತದೆ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಟ್ರಯಾಂಗಲ್ ಎ ಬಿ ಸಿ ತಗೊಂಡ್ರೆ ಎ ಬಿ ಸಿ ಈ ಮೇಲ್ಗಡೆ ಟ್ರಯಾಂಗಲ್ ಇದೆ ನೋಡ್ರಿ, ಈ ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವ್ದಾಗಿ ತಗೊಳ್ಳೋಣ ಅಂತಂದ್ರೆ ಎ ಸಿ ಇದನ್ನ ಬೇಸ್ ಆಗಿ ತಗೊಳ್ಳೋಣ, ಬಿ ಕ್ಯೂ ಅನ್ನೋದನ್ನ ಹೈಟ್ ಆಗಿ ತಗೊಳ್ಳೋಣ. ಯಾಕಂದ್ರೆ ಬಿ ಕ್ಯೂ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ದೇರ್ ಫೋರ್ ಹಾಫ್ ಇಂಟು ಬೇಸ್ ಯಾವುದು? ಎ ಸಿ ಇಂಟು ಹೈಟ್ ಯಾವುದು ಅಂತಂದ್ರೆ ಬಿ ಕ್ಯೂ. ಸಿಮಿಲರ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಎ, ಕೆಳಗಡೆ ಇರತಕ್ಕಂಥ ಟ್ರಯಾಂಗಲ್, ಇದರಲ್ಲಿ ಬೇಸ್ ಯಾವ್ದಾಗಿರ್ಲಿ ಅಂತಂದ್ರೆ ಇದೇ ಎ ಸಿ ಆಗಿರ್ಲಿ, ಇನ್ನು ಹೈಟ್ ಯಾವುದು ಅಂತಂದ್ರೆ ಈ ಡಿ ಪಿ, ಯಾಕಂದ್ರೆ ಡಿ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ, ದಟ್ಸ್ ವೈ. ಸೊ ಹಾಫ್ ಇಂಟು ಬೇಸ್ ಯಾವುದು? ಎ ಸಿ ಇಂಟು ಹೈಟ್ ಯಾವುದು ಅಂತಂದ್ರೆ ಡಿ ಪಿ. ಸೊ ಎರಡೂ ಕಡೆ ಹಾಫ್ ಹಾಫ್ ಕ್ಯಾನ್ಸಲ್ ಆಗಲಿ, ಎ ಸಿ ಕ್ಯಾನ್ಸಲ್ ಆಗಲಿ. ಸೊ ದಟ್ ವಿ ಗೆಟ್ ಬಿ ಕ್ಯೂ ಈಸ್ ಈಕ್ವಲ್ ಟು ಡಿ ಪಿ ಅಥವಾ ಡಿ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ. ಹೆನ್ಸ್ ದ ಪ್ರೂಫ್. ನಾವು ಅದನ್ನೇ ಪ್ರೂವ್ ಮಾಡಬೇಕಾಗಿತ್ತು, ಸೊ ಅದು ಪ್ರೂವ್ ಆಯಿತು. ನೆಕ್ಸ್ಟ್ ಕ್ವಶನ್, 4,8 ಮತ್ತು 3,7 ಬಿಂದುಗಳ ಮೂಲಕ ಹಾದು ಹೋಗುತ್ತಿರುವ ಸರಳ ರೇಖೆಯು -3,4 ಮತ್ತು -9,a ಬಿಂದುಗಳನ್ನು ಸೇರಿಸುವ ಸರಳ ರೇಖೆಗೆ ಸಮಾಂತರವಾಗಿದೆ. ಎ ಯನ್ನು ಕಂಡುಹಿಡಿಯಿರಿ. ಈ ಸರಳ ರೇಖೆಗಳು x ಅಕ್ಷದೊಂದಿಗೆ ಉಂಟು ಮಾಡುವ ಕೋನವನ್ನು ಕಂಡುಹಿಡಿಯಿರಿ. ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 4,8 and 3,7 is parallel to a line passing through -3,4 and -9,a. Find a. Also find the angle made by these lines with x-axis. ನೋಡಿ, 4,8 ಇಲ್ಲಿದೆ ಅಂತಂದ್ರೆ, ಸಪೋಸ್ 3,7 ಇಲ್ಲಿದೆ ಅಂತಂದ್ರೆ ಇದು 4,8 ಅನ್ಕೊಳ್ಳೋಣ, ಇದು 3,7 ಅನ್ಕೊಳ್ಳೋಣ. ಒಂದು ಲೈನು ಈ ಎರಡು ಪಾಯಿಂಟ್ ಗಳಿಂದ ಈ ರೀತಿ ಪಾಸ್ ಆಗಿ ಹೋಗ್ತದೆ, ಈ ರೀತಿ ಪಾಸ್ ಆಗಿ ಹೋಗ್ತದೆ. ಇನ್ನೊಂದು ಲೈನ್ ಏನಾಗ್ತಾ ಇದೆ ಅಂತಂದ್ರೆ -3,4 ಮತ್ತು -9,a ಅನ್ನೋ ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ತಾ ಇದೆ. ಆದ್ರೆ ಈ ಲೈನ್ ಏನಾಗಿದೆ ಅಂತಂದ್ರೆ ಮೊದಲ ಲೈನ್ ಏನಿತ್ತಲ್ಲ ಅದಕ್ಕೆ ಪ್ಯಾರಲಲ್ ಆಗಿದೆ ಅಂತ ಹೇಳ್ತೇನೆ. ಸೊ ಎರಡು ಲೈನ್ಗಳು ಪ್ಯಾರಲ್ ಆಗಿದ್ರೆ ಅವುಗಳ ಸ್ಲೋಪ್ಸ್ ಗಳು ಕೂಡ ಈಕ್ವಲ್ ಆಗಿರುತ್ತೆ. ಸೊ ಎರಡು ಲೈನ್ಗಳು ಪ್ಯಾರಲ್ ಆಗಿದ್ರೆ ಸ್ಲೋಪ್ಸ್ ಈಕ್ವಲ್ ಆಗಿರುತ್ತೆ. ಸ್ಲೋಪ್ ಏನಾದ್ರೂ ಈಕ್ವಲ್ ಆಗಿತ್ತು ಅಂತಂದ್ರೆ ಲೈನ್ಸ್ ಗಳು ಪ್ಯಾರಲ್ ಆಗಿರ್ತವೆ. ಒಂದ್ ವೇಳೆ ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದ್ರೆ ಅವಾಗ ಕಂಡೀಷನ್ ಬೇರೆ ಇದೆ. ನೋಡಿ, ಇದರ ಸ್ಲೋಪ್ ಸಪೋಸ್ M1 ಅಂತ ಅನ್ಕೊಂಡ್ರೆ, ಈ ಲೈನ್ ನ ಸ್ಲೋಪ್ ಸಪೋಸ್ M2 ಅಂತ ಅನ್ಕೊಂಡ್ರೆ, ಆಗ ಎರಡು ಲೈನ್ಗಳು ಪ್ಯಾರಲ್ ಆಗಿದ್ರೆ M1 ವಿಲ್ ಬಿ ಈಕ್ವಲ್ ಟು M2. ಇದು ಯಾವಾಗ ಕಂಡೀಷನ್? ಪ್ಯಾರಲಲ್ ಆಗಿದ್ದಾಗ, ಸಮಾಂತರ ಆಗಿದ್ದಾಗ. ಒಂದು ವೇಳೆ ಪರ್ಪೆಂಡಿಕ್ಯುಲರ್ ಆಗಿದ್ವು ಅಂತಂದ್ರೆ ಆಗ ಕಂಡೀಷನ್ ಏನಿದೆ ಅಂತಂದ್ರೆ M1 ಮತ್ತು M2 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ -1 ಬರ್ತಿರ್ಬೇಕು, ಅಥವಾ ಒಂದು ಸ್ಲೋಪ್ ಇನ್ನೊಂದರ ಸ್ಲೋಪರ ನೆಗೆಟಿವ್ ರೆಸಿಪ್ರೋಕಲ್ ಇರ್ತದೆ, -1/M2 ಅಥವಾ M2 ಈಸ್ ಈಕ್ವಲ್ ಟು -1/M1 ಈ ರೀತಿ ಇರುತ್ತೆ. ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿದ್ದಾಗ, ಇದು ಪ್ಯಾರಲಲ್ ಆಗಿದ್ದಾಗ. ಸೊ ಈ ನಮಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಪ್ಯಾರಲಲ್ ಅಂತ ಹೇಳಿರೋದ್ರಿಂದ 4,8 ಮತ್ತು 3,7 ಮೇಲೆ ಪಾಸ್ ಆಗಿ ಹೋಗ್ತಕ್ಕಂಥ ಲೈನಿನ ಸ್ಲೋಪ್ ಎಷ್ಟಿರುತ್ತೋ ಅಷ್ಟೇನೆ -3,4 ಮತ್ತು -9,a ಮೇಲೆ ಪಾಸ್ ಆಗಿ ಹೋಗ್ತಕ್ಕಂಥ ಲೈನಿನ ಸ್ಲೋಪ್ ಕೂಡ ಆಗಿರ್ತದೆ. ಹಾಗಾಗಿ ಒಂದರ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಮತ್ತೊಂದಕ್ಕೆ ಈಕ್ವೇಟ್ ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎ. ಇದು ಫಸ್ಟ್ ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಅನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಗೆ ನಾವೇನ್ ಮಾಡೋಣ ಅಂತಂದ್ರೆ ಲೆಟ್ ಅಸ್ ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ passing through the points 4,8 and 3,7. okay, given points are 4,8 and 3,7. ಇದನ್ನ x1 y1 ಅಂತ ಕರೆಯೋಣ, ಇದನ್ನ x2 y2 ಅಂತ ಕರೆಯೋಣ. ಸ್ಲೋಪ್ ಈಸ್ ಗಿವನ್ ಬೈ m ಈಸ್ ಈಕ್ವಲ್ ಟು, ಸಪೋಸ್ ಇದನ್ನ m1 ಅಂತಾನೆ ಕರೆಯೋಣ, m1 ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಇದು ಫಾರ್ಮುಲಾ. ಸೊ ದಿಸ್ ಇಸ್ ಈಕ್ವಲ್ ಟು y2 ಅಂತಂದ್ರೆ 7 ಮೈನಸ್ y1 ಅಂತಂದ್ರೆ 8 ಡಿವೈಡೆಡ್ ಬೈ x2 ಅಂತಂದ್ರೆ 3 ಮೈನಸ್ x1 ಅಂತಂದ್ರೆ 4. therefore we get 7 minus 8 ಅಂದ್ರೆ -1 ಡಿವೈಡೆಡ್ ಬೈ 3 minus 4 ಅಂದ್ರೆ ಅಗೇನ್ -1. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಫೈನಲಿ ವಿ ಗೆಟ್ 1. ಸೊ ಇದೇನಿದು ಸ್ಲೋಪ್ m1. ಸೊ ಸ್ಲೋಪ್ ಎಷ್ಟು ಬಂತು?
1 ಬಂತು. ನೆಕ್ಸ್ಟ್ ಒನ್, ಈಗ ಇನ್ನೊಂದು ಪಾಯಿಂಟ್ ಯಾವ್ದು ಕೊಟ್ಟಿರೋದು, -3,4 ಅಂಡ್ -9, ಇಲ್ಲೂ ಅಷ್ಟೇನೆ ಇದನ್ನ x1 ಅಂತ ಕರೆಯೋಣ, ಇದನ್ನ y1 ಅಂತ ಕರೆಯೋಣ, ಇದು x2, ಇದು y2. ಇದರ ಸ್ಲೋಪ್ ಅನ್ನ m2 ಅಂತ ಕರೆಯೋಣ. ಇಲ್ಲೂ ಅಷ್ಟೇನೆ y2 - y1 ಡಿವೈಡೆಡ್ ಬೈ x2 - x1. y2 ಅಂತಂದ್ರೆ a ಮೈನಸ್ y1 ಅಂತಂದ್ರೆ 4 ಡಿವೈಡೆಡ್ ಬೈ x2 ಅಂದ್ರೆ -9 ಮೈನಸ್ x1 ಅಂತಂದ್ರೆ -3. ದಿಸ್ ಈಸ್ ಈಕ್ವಲ್ ಟು a minus 4 divided by -9 minus into minus plus 3. This is equal to a minus 4 divided by -9 plus 3 ಅಂತಂದ್ರೆ -6. ಸೊ ಸದ್ಯಕ್ಕೆ ಇಷ್ಟಿರಲಿ. ಈಗ ಕಂಡೀಷನ್ ಏನಿದೆ ಅಂತಂದ್ರೆ, ಸಿನ್ಸ್ ದ ಲೈನ್ಸ್ ಆರ್ ಪ್ಯಾರಲಲ್, ಸಿನ್ಸ್ ಬೋತ್ ದ ಲೈನ್ಸ್ ಆರ್ ಪ್ಯಾರಲಲ್, m1 will be equal to m2. ಸೊ ಪ್ಯಾರಲ್ ಆಗಿದ್ರೆ ಸ್ಲೋಪ್ಗಳು ಈಕ್ವಲ್ ಆಗಿದೆ. m1 ಈಕ್ವಲ್ ಟು m2. ಸೊ m2 ಎಷ್ಟಿದೆ, a ಮೈನಸ್ 4 ಡಿವೈಡೆಡ್ ಬೈ -6 ಅಂತ ಇದೆ. m1 ಎಷ್ಟಿದೆ, 1. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. a ಮೈನಸ್ 4 ಈಸ್ ಈಕ್ವಲ್ ಟು -6 ಇಂಟು 1 ಅಂದ್ರೆ -6, -4 ಈ ಕಡೆ ಬರಲಿ +4 ಆಗುತ್ತೆ. ಸೊ therefore a minus 4 equal to -6 ಆದರೆ a equal to -6 plus 4, therefore a is equal to -2. therefore the value of a is -2. a equal to -2 ಅಂತ ಸಿಕ್ತು. ಇನ್ನೊಂದು ಪಾರ್ಟ್ ಇದೆ ಇದರಲ್ಲಿ, x ಅಕ್ಷದೊಂದಿಗೆ ಉಂಟು ಮಾಡುವ ಕೋನವನ್ನ ಕಂಡುಹಿಡಿಯಿರಿ ಅಂತ. ಸ್ಲೋಪ್ ಆಫ್ ದ ಲೈನ್ ಎಷ್ಟು ಬಂದಿದೆ ಅಂತಂದ್ರೆ 1 ಬಂದಿದೆ. ಇದು ಒಂದು ನಿಮಗೆ ಕಾಮನ್ ಸೆನ್ಸ್ ಗೊತ್ತಿರಬೇಕು. ಎಕ್ಸ್ ಆಕ್ಸಿಸ್ ಈ ರೀತಿ ಇದ್ದು ವೈ ಆಕ್ಸಿಸ್ ಈ ರೀತಿ ಇರುತ್ತಲ್ಲ, ಸ್ಲೋಪ್ ಏನಾದ್ರೂ 1 ಆಗಿತ್ತು ಅಂತಂದ್ರೆ ಅದು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಜೊತೆ 45 ಡಿಗ್ರಿ ಫಾರ್ಮ್ ಆಗಿರುತ್ತೆ. ಅದೇ ಒಂದ್ ವೇಳೆ ಸ್ಲೋಪ್ -1 ಆಗಿತ್ತು ಅಂತಂದ್ರೆ ಆಗ ಈ ರೀತಿ ಪಾಸ್ ಆಗುತ್ತದೆ. ಇದು 135 ಡಿಗ್ರಿ ಇರುತ್ತೆ. ಇದು ಸ್ಲೋಪ್ ಏನಾದ್ರೂ 1 ಆಗಿದ್ದಾಗ 45 ಡಿಗ್ರಿ. ಅದೇ ಒಂದ್ ವೇಳೆ ಸ್ಲೋಪ್ ಏನಾದ್ರೂ -1 ಆಗಿತ್ತು ಅಂತಂದ್ರೆ 135 ಡಿಗ್ರಿ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, 1 ಮತ್ತು -1 ಇದ್ದಾಗ. ಇಲ್ಲಿ ಸ್ಲೋಪ್ 1 ಇರೋದ್ರಿಂದ ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಫಾರ್ಮ್ ಮಾಡುತ್ತೆ ಅಂತಂದ್ರೆ 45 ಡಿಗ್ರಿ ಫಾರ್ಮ್ ಆಗುತ್ತೆ. ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಫಾರ್ಮುಲಾನೇ ಇದೆ. ಏನ್ ಫಾರ್ಮುಲಾ ಇದೆ ಅಂತಂದ್ರೆ, m ಈಸ್ ನಥಿಂಗ್ ಬಟ್ tan ಥೀಟಾ. ಸೊ ಇಲ್ಲಿ ಏನ್ ಬಂದಿದೆ ಅಂದ್ರೆ ವಿ ನೋ ದಟ್, ಅಥವಾ ಜಸ್ಟ್ ನಾವು ವಿ ಕ್ಯಾಲ್ಕುಲೇಟರ್ ದಟ್ m ಈಸ್ ಈಕ್ವಲ್ ಟು 1. m ಈಸ್ ನಥಿಂಗ್ ಬಟ್ tan ಥೀಟಾ. tan ಥೀಟಾ ಈಕ್ವಲ್ ಟು 1 ಆಗದಾದ್ರೆ tan theta is equal to, for what angle of tan the value is 1. so tan ನ ಯಾವ ಆಂಗಲ್ ಗೆ ವ್ಯಾಲ್ಯೂ 1 ಬರುತ್ತೆ ಅಂತಂದ್ರೆ tan 45 ಡಿಗ್ರಿ ಅಥವಾ π/4. so on comparing we come to know that theta is equal to π/4 ಅಥವಾ 45 ಡಿಗ್ರಿ. therefore x axis ಜೊತೆ 45 ಡಿಗ್ರಿ ಫಾರ್ಮ್ ಮಾಡ್ತದೆ ಮತ್ತು ವ್ಯಾಲ್ಯೂ ಆಫ್ a ಎಷ್ಟು ಅಂತಂದ್ರೆ -2. so this is the solution. ನೆಕ್ಸ್ಟ್ ಕ್ವಶನ್, x³ - 7x + 6ರ ಒಂದು ಅಪವರ್ತನವು x + 3 ಆದರೆ ಉಳಿದ 2 ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಫೈಂಡ್ ಅದರ್ 2 ಫ್ಯಾಕ್ಟರ್ಸ್. ಫೈಂಡ್ ಅದರ್ 2 ಫ್ಯಾಕ್ಟರ್ಸ್ ಆಫ್, ನೋಡಿ ಈ ಎಲ್ಲಾ ಪ್ರಾಬ್ಲಮ್ಸ್ಗಳು ಇಲ್ಲೇನು ಕರೆಕ್ಷನ್ಸ್ ಇದೆ ಪ್ರಾಬ್ಲಮ್ಸ್ ಅಲ್ಲಿ ಅಥವಾ ಏನು ಸ್ಪೆಲ್ಲಿಂಗ್ಸ್ ಅಲ್ಲಿ, ಇದೆಲ್ಲನೂ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥದ್ದು ಇದೇನು ಮಿಸ್ಟೇಕ್ಸು. ಸೊ ಈ ಟೆಕ್ಸ್ಟ್ ಬುಕ್ ಯಾವುದು ಅಂತ ನಿಮ್ಗೇನಾದ್ರೂ ಗೊತ್ತಾಗಿದ್ರೆ ಸೊ ಅದನ್ನ ರೆಫರ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ರೆಫರ್ ಮಾಡಿ. ಅದರ ಹೆಸರನ್ನ ನಾನು ನಿಮಗೆ ಮೆನ್ಷನ್ ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಏನಾದರೂ ಈ ಕ್ವಶನ್ಗಳನ್ನ ನೋಡಿದಾಗ ಗೊತ್ತಾಯ್ತು ಇದು ಯಾವ್ದು ಟೆಕ್ಸ್ಟ್ ಬುಕ್ ಇಂದ ತಗೊಂಡಿರೋದು ಅಂತ ಗೊತ್ತಾದ್ರೆ ಆ ಬುಕ್ ನ ರೆಫರ್ ಮಾಡುವಾಗ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ರೆಫರ್ ಮಾಡಿ. ಸೊಲ್ಯೂಷನ್ಸ್ ಅಲ್ಲಿ ಬಹಳ ತಪ್ಪುಗಳಿದೆ ಅದರಲ್ಲಿ. ಫೈಂಡ್ ಅದರ್ 2 ಫ್ಯಾಕ್ಟರ್ಸ್ ಆಫ್ x³ - 7x + 6 if one of the factors is x + 3. Since this is
ಫ್ಯಾಕ್ಟರ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 7x ಪ್ಲಸ್ 6, ದಿಸ್ ಶುಡ್ ಕಂಪ್ಲೀಟ್ಲಿ ಡಿವೈಡ್ ದಿಸ್ ಎಕ್ಸ್ ಕ್ಯೂಬ್ ಮೈನಸ್ 7x ಪ್ಲಸ್ 6. ಫ್ಯಾಕ್ಟರ್ ಆಗಿರೋದ್ರಿಂದ ಆ ಒಂದು ಗಿವನ್ ಪಾಲಿನಾಮಿಯಲ್ ಏನ್ ಮಾಡ್ಬೇಕು, ಅದು ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು. ಸೊ ಇನ್ನ ಎರಡು ಫ್ಯಾಕ್ಟರ್ಗಳನ್ನ ನಾವು ಫೈಂಡ್ ಮಾಡಬೇಕು ಅಂತಂದ್ರೆ ಲಾಂಗ್ ಡಿವಿಷನ್ ಮೆಥಡ್ ಇಂದ ಮೊದಲು ಡಿವೈಡ್ ಮಾಡಿ ಕೋಶೆಂಟ್ ಅನ್ನ ಫೈಂಡ್ ಮಾಡಬೇಕು. ಆ ಕೋಶೆಂಟ್ ಅನ್ನ ನಾವು ಸಪರೇಟ್ ಆಗಿ ಫ್ಯಾಕ್ಟರೈಸ್ ಮಾಡಿದ್ವಿ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಇನ್ನೆರಡು ಫ್ಯಾಕ್ಟರ್ಗಳು ಸಿಗ್ತದೆ. ದೇರ್ ಫೋರ್ ನಾವೇನ್ ಮಾಡೋಣ, ಎಕ್ಸ್ ಪ್ಲಸ್ 3 ಇಂದ ಡಿವಿಷನ್ ಶುರು ಮಾಡೋಣ. ಲಾಂಗ್ ಡಿವಿಷನ್ ಮೆಥಡ್ ಇಲ್ಲಿ ಮಾಡೋದು. ಯಾವ ಪಾಲಿನಾಮಿಯಲ್ ಡಿವೈಡ್ ಮಾಡಬೇಕು, ಎಕ್ಸ್ ಕ್ಯೂಬ್. ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲ, ಹಾಗಾಗಿ ನಾನೇ ಬರ್ಕೊಳ್ತೀನಿ ಈ ಎಕ್ಸ್ ಸ್ಕ್ವೇರ್ ಟರ್ಮ್ ನ 0 ಇಂಟು ಎಕ್ಸ್ ಸ್ಕ್ವೇರ್. ಪ್ಲಸ್ ಆದ್ರೆ ಬರ್ಕೊಳ್ರಿ, ಮೈನಸ್ ಆದ್ರೆ ಬರ್ಕೊಳ್ರಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಎಕ್ಸ್ ಟರ್ಮ್ ದಟ್ ಈಸ್ ಮೈನಸ್ 7x ಪ್ಲಸ್ 6. ಈಗ ಡಿವಿಷನ್ ಮೆಥಡ್ ಆಲ್ರೆಡಿ ಬಹಳಷ್ಟು ಸಾರಿ ಎಕ್ಸ್ಪ್ಲೇನ್ ಮಾಡಿದೀನಿ. ಯಾವ ರೀತಿ ಮಾಡಬೇಕು ಅಂತಂದ್ರೆ ಡಿವಿಡೆಂಡ್ ಅಲ್ಲಿ ಫಸ್ಟ್ ಟರ್ಮ್ ತಗೊಳ್ಬೇಕು, ಡಿವೈಸರ್ ನ ಫಸ್ಟ್ ಟರ್ಮ್ ಇಂದ ಡಿವೈಡ್ ಮಾಡಬೇಕು. ಅಲ್ಲೇನ್ ವ್ಯಾಲ್ಯೂ ಬರುತ್ತಲ್ಲ ಅದನ್ನ ಕೋಶೆಂಟ್ ಅಲ್ಲಿ ಇಟ್ಟು ಆ ವ್ಯಾಲ್ಯೂ ಇಂದ ಡಿವೈಸರ್ ನ ಪ್ರತಿ ಟರ್ಮ್ ಗೆ ಮಲ್ಟಿಪ್ಲೈ ಮಾಡ್ತಾ ಕೆಳಗಡೆ ಬರ್ಕೊಂಡು ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕು. ಈ ರೀತಿ ಮಾಡೋ ಪ್ರೊಸೆಸ್ ಅಲ್ಲಿ ಫಸ್ಟ್ ಟರ್ಮ್ ಯಾವಾಗ್ಲೂ ಕೂಡ ಕ್ಯಾನ್ಸಲ್ ಆಗ್ತಾ ಇರ್ತದೆ. ಸೊ ಅದೇ ರೀತಿನೇ ನಮಗೆ ಕೋಶೆಂಟ್ ಅಲ್ಲಿ ಟರ್ಮ್ಸ್ ಗಳು ಸಿಗ್ತಾ ಹೋಗ್ತದೆ. ಸೊ ಇಲ್ಲಿ ಡಿವಿಡೆಂಡ್ ಅಲ್ಲಿ ಎಕ್ಸ್ ಕ್ಯೂಬ್ ಇದೆ ಫಸ್ಟ್ ಟರ್ಮ್, ಡಿವೈಸರ್ ಅಲ್ಲಿ ಎಕ್ಸ್ ಇದೆ ಫಸ್ಟ್ ಟರ್ಮ್, ಡಿವೈಡ್ ಮಾಡಿದ್ರೆ ವಿ ಗೆಟ್ ಎಕ್ಸ್ ಸ್ಕ್ವೇರ್. ಈ ಎಕ್ಸ್ ಸ್ಕ್ವೇರ್ ಅನ್ನ ಕೋಶೆಂಟ್ ಪ್ಲೇಸ್ ಅಲ್ಲಿ ಇಟ್ಟು ಈಗ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್, ಎಕ್ಸ್ ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವೇರ್ ದಟ್ ಈಸ್ 3x ಸ್ಕ್ವೇರ್. ಈಗ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆ ಅಂತಂದ್ರೆ ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದೆ ಅಂದ್ರೆ ಮೈನಸ್ ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯ್ತು. 0x ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ 3x ಸ್ಕ್ವೇರ್ ಪ್ಲಸ್ ಅಲ್ಲ, ಈಗ ಮೈನಸ್ 3x ಸ್ಕ್ವೇರ್. ಸೊ ಮೈನಸ್ 3x ಸ್ಕ್ವೇರ್ ಆಸ್ ಇಟ್ ಈಸ್ ಉಳಿತು. ಈಗ ಮೈನಸ್ 7x ನ ಕೆಳಗಡೆ ತಗೊಳ್ತೀನಿ. ಮತ್ ಸೇಮ್ ಪ್ರಾಸೆಸ್, ಇದರಲ್ಲಿ ಫಸ್ಟ್ ಟರ್ಮ್ ಯಾವುದು, ಮೈನಸ್ 3x ಸ್ಕ್ವೇರ್. ಡಿವೈಸರ್ ಅಲ್ಲಿ ಫಸ್ಟ್ ಟರ್ಮ್ ಎಕ್ಸ್, ಡಿವೈಡ್ ಮಾಡಿದ್ರೆ ವಿ ಗೆಟ್ ಮೈನಸ್ 3x. ಈ ಮೈನಸ್ 3x ಅನ್ನೇ ಕೋಶೆಂಟ್ ಅಲ್ಲಿ ಇಡಬೇಕು ಈಗ. ಮತ್ತೆ ಈ ಮೈನಸ್ 3x ಇಂದ ಎರಡು ಟರ್ಮ್ ಗೆ ಮಲ್ಟಿಪ್ಲೈ ಮಾಡಬೇಕು, ಕೆಳಗಡೆ ಬರೀಬೇಕು. ಮೈನಸ್ 3 ಇಂಟು ಎಕ್ಸ್ ಇಸ್ ಮೈನಸ್ 3x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 3s are 9x as it is. ಈಗ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದಾಗ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ತದೆ, ಪಾಸಿಟಿವ್ ಇರೋದು ನೆಗೆಟಿವ್ ಆಗ್ತದೆ. ಈ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆಯ್ತು, ಇಲ್ಲಿ ಮೈನಸ್ ಇರೋದ್ರಿಂದ ಅಗೇನ್ ಪ್ಲಸ್ ಆಯ್ತು. ಮೈನಸ್ 3x ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ಡ್. ಹಿಯರ್ ವಿ ಹ್ಯಾವ್ ಮೈನಸ್ 7x ಅಂಡ್ ಹಿಯರ್ ವಿ ಹ್ಯಾವ್ ಪ್ಲಸ್ 9x. ಸೊ ಒಂದು ಪ್ಲಸ್ ಒಂದು ಮೈನಸ್ ಇಂದ ಸಬ್ಟ್ರಾಕ್ಟ್ ಮಾಡಬೇಕು. 9 ಮೈನಸ್ 7 ಅಂತಂದ್ರೆ ವಿ ಗೆಟ್ 2x. ಬಟ್ ಇದರಲ್ಲಿ 9 ಗ್ರೇಟರ್ ನಂಬರ್ ಆಗಿರೋದ್ರಿಂದ ಅದರ ಸೈನ್ ಪ್ಲಸ್ ಇರೋದ್ರಿಂದ ವಿ ಗೆಟ್ ಪ್ಲಸ್ 2x. ಈ ಪ್ಲಸ್ 6 ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. ಅಗೇನ್ ದ ಪ್ರಾಸೆಸ್ ಕಂಟಿನ್ಯೂಸ್. ದ ಫಸ್ಟ್ ಟರ್ಮ್ ಇಸ್ 2x. ಇದರಲ್ಲಿ ಡಿವೈಸರ್ ಅಲ್ಲಿ ಫಸ್ಟ್ ಟರ್ಮ್ ಎಕ್ಸ್, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದ್ರೆ 2. ಈ 2 ನ ಕೋಶೆಂಟ್ ಅಲ್ಲಿ ಬರೀರಿ. ಇಟ್ ಇಸ್ ಜಸ್ಟ್ 2 ಪ್ಲಸ್ 2 ಪ್ಲಸ್ 2 ಇಂಟು ಎಕ್ಸ್ 2x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 3s are 6. ನೋಡಿ ಪ್ಲಸ್ ಪ್ಲಸ್ ಇದೆ, ಸೊ ಇದೇನಾಗಿತ್ತು ಈಗ ಮೈನಸ್ ಮೈನಸ್ ಆಯ್ತು. 2x ಮೈನಸ್ 2x ಪ್ಲಸ್ 6 ಮೈನಸ್ 6 0. ಸೊ ಎಕ್ಸ್ ಪ್ಲಸ್ 3 ಅನ್ನೋದು ಡಿವೈಸರ್ ಏನೋ ಫ್ಯಾಕ್ಟರ್ ಆಗಿರೋದ್ರಿಂದಾನೇ ಇಲ್ಲಿ ರಿಮೈಂಡರ್ ಏನು ಬಂತು, 0 ಬಂತು. ಈಗೇನ್ ಮಾಡಬೇಕು ಅಂತಂದ್ರೆ ಕನ್ಸಿಡರ್ ದ ಕೋಶೆಂಟ್. ಈ ಕೋಶೆಂಟ್ ಅನ್ನ ನಾವು ಫ್ಯಾಕ್ಟರೈಸ್ ಮಾಡಬೇಕು. ಕೋಶೆಂಟ್ ಅನ್ನ ಫ್ಯಾಕ್ಟರೈಸ್ ಮಾಡಿದಾಗ ಎರಡು ಫ್ಯಾಕ್ಟರ್ಸ್ ನಮಗೆ ಸಿಗುತ್ತೆ. ಒಂದು ಆಲ್ರೆಡಿ ಫ್ಯಾಕ್ಟರ್ ಇದೆ ಎಕ್ಸ್ ಪ್ಲಸ್ 3 ಅನ್ನೋದು, ಇನ್ನೆರಡು ಫ್ಯಾಕ್ಟರ್ಸ್ ಕೋಶೆಂಟ್ ಅನ್ನ ಫ್ಯಾಕ್ಟರೈಸ್ ಮಾಡಿದಾಗ ಬರ್ತದೆ. ನೌ ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದೆ, ಕಾನ್ಸ್ಟೆಂಟ್ 2 ಇದೆ. 2 ಮತ್ತು 1 ಮಲ್ಟಿಪ್ಲೈ ಮಾಡಿದ್ರೆ 2ನೇ ಬಂತು. ಸೊ ಮಲ್ಟಿಪ್ಲೈ ಮಾಡಿದಾಗ 2 ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ ಮೈನಸ್ 3 ಬರಬೇಕು. ಹಾಗಾದ್ರೆ ಏನಂತ ಬರೀಬಹುದು ಈಗ, ಮೈನಸ್ 2 ಮೈನಸ್ 1 ಅಂತ ಬರೀಬಹುದು. ಮೈನಸ್ 2 ಮೈನಸ್ 1 ಏನಾಗ್ತದೆ ಅಂದ್ರೆ ಮೈನಸ್ 3 ಆಗುತ್ತೆ. ಮೈನಸ್ 2 ಇಂಟು ಮೈನಸ್ 1 ವಿಲ್ ಗಿವ್ ಪ್ಲಸ್ 2. ಸೊ ಎಕ್ಸ್ ಕ್ಯೂಬ್, ಈ ಮೈನಸ್ 3x ಅನ್ನ ನಾನು ಏನಂತ ಬರೀತೀನಿ, ಮೈನಸ್ 2x ಮೈನಸ್ x ಅಂತ ಬರೀತೀನಿ. ಪ್ಲಸ್ 2 ಆಸ್ ಇಟ್ ಈಸ್. ಸೊ ಮೈನಸ್ 3x ನ ಸ್ಪ್ಲಿಟ್ ಮಾಡಿದ್ದೀನಿ. ನಾವು ಸಾರಿ, ಇದು ಎಕ್ಸ್ ಕ್ಯೂಬ್ ಅಲ್ಲ, ಎಕ್ಸ್ ಸ್ಕ್ವೇರ್. ನಾವು ಟೇಕ್ ಎಕ್ಸ್ ಆಸ್ ಅ ಕಾಮನ್ ಫ್ಯಾಕ್ಟರ್ ಸೊ ದಟ್ ವಿ ಗೆಟ್ ಎಕ್ಸ್ ಮೈನಸ್ 2 ಇನ್ ದ ಬ್ರಾಕೆಟ್. ಸೇಮ್ ಎಕ್ಸ್ ಮೈನಸ್ 2 ಮತ್ತೊಂದು ಬ್ರಾಕೆಟ್ ಅಲ್ಲೂ ಬರಬೇಕು. ದೇರ್ ಫೋರ್ ವಿ ಟೇಕ್ ಮೈನಸ್ 1 ಕಾಮನ್ ಫ್ಯಾಕ್ಟರ್ ಫ್ರಮ್ ದೀಸ್ 2 ಟರ್ಮ್ಸ್. ಮೈನಸ್ 1 ಬಂತು. ಈಗ ಎಕ್ಸ್ ಮೈನಸ್ 2 ಕಾಮನ್ ತೆಗಿರಿ. ಈ ಎಕ್ಸ್ ಮತ್ತು ಈ ಮೈನಸ್ 1 ಮತ್ತೊಂದು ಬ್ರಾಕೆಟ್ ಅಲ್ಲಿ ಉಳಿತು. ದೇರ್ ಫೋರ್ ಅದರ್ ಟೂ ಫ್ಯಾಕ್ಟರ್ಸ್ ಆರ್ ಯಾವುದು ಅಂದ್ರೆ ಎಕ್ಸ್ ಮೈನಸ್ 2 ಅಂಡ್ ಎಕ್ಸ್ ಮೈನಸ್ 1. ಒಂದು ಫ್ಯಾಕ್ಟರ್ ಎಕ್ಸ್ ಪ್ಲಸ್ 3, ಇನ್ನೊಂದು ಫ್ಯಾಕ್ಟರ್ ಎಕ್ಸ್ ಮೈನಸ್ 2, ಮತ್ತೊಂದು ಫ್ಯಾಕ್ಟರ್ ಎಕ್ಸ್ ಮೈನಸ್ 1. ನೆಕ್ಸ್ಟ್ ಕ್ವಶನ್, 2 ಅಂಕೆಗಳನ್ನು ಹೊಂದಿರುವ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 13. ಆ ಸಂಖ್ಯೆಯ ಅಂಕಿಗಳನ್ನು
ಅದಲು ಬದಲು ಮಾಡಿದಾಗ ಉಂಟಾಗುವ ಹೊಸ ಸಂಖ್ಯೆ ಮತ್ತು ಮೂಲ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 27 ಆಗಿದ್ದರೆ ಮೂಲ ಸಂಖ್ಯೆಯನ್ನ ಕಂಡುಹಿಡಿಯಿರಿ. The sum of the digits of a 2-digit number is 13. If the digits are reversed, then the difference between the original number and the new number is 27. Find the numbers. Let the number be xy. xy ಅನ್ನೋದು ಪ್ರಾಡಕ್ಟ್ ಆಫ್ x ಅಂಡ್ y ಅಲ್ಲ. ಇಲ್ಲಿ ಈಗ ಸಪೋಸ್ 39 ಅಂತ ಹೇಳ್ತೀವಲ್ಲ, ಇದು ಒನ್ಸ್ ಪ್ಲೇಸ್ ಅಲ್ಲಿ ಇರೋದು, ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದು. ಆ ರೀತಿ ಒನ್ಸ್ ಪ್ಲೇಸ್ ಅಲ್ಲಿ y ಇರಲಿ, ಟೆನ್ಸ್ ಪ್ಲೇಸ್ ಅಲ್ಲಿ x ಇರಲಿ. ಓಕೆ, ಸೊ ಈ ರೀತಿ ಇರ್ತಕ್ಕಂಥ ಒಂದು ನಂಬರ್ ಇದು 2 ಡಿಜಿಟ್ ನಂಬರ್. ಮತ್ತೊಮ್ಮೆ ಹೇಳ್ತಿದ್ದೀನಿ, ಎಕ್ಸ್ ವೈ ಅನ್ನೋದು ಒಂದು 2 ಡಿಜಿಟ್ ನಂಬರ್, ಆದ್ರೆ ನಾಟ್ ದ ಪ್ರಾಡಕ್ಟ್ ಆಫ್ ಎಕ್ಸ್ ಅಂಡ್ ವೈ. ಎಕ್ಸ್ ಮತ್ತು ವೈ ನ ಪ್ರಾಡಕ್ಟ್ ಅಲ್ಲ. ಓಕೆ, ಸೊ ಇಲ್ಲೊಂದು ಡಿಜಿಟ್ ಇದೆ, ಇಲ್ಲೊಂದು ಡಿಜಿಟ್ ಇದೆ. ಫಸ್ಟ್ ಕಂಡೀಷನ್ ಏನ್ ಹೇಳ್ತಾನೆ ಅಂತಂದ್ರೆ, ಅಂಕಿಗಳ ಮೊತ್ತ 13, ಸಮ್ ಆಫ್ ದ ಡಿಜಿಟ್ಸ್ 13 ಅಂತ ಹೇಳ್ತಾನೆ. ಒಂದು ಡಿಜಿಟ್ ಎಕ್ಸ್ ಮತ್ತೊಂದು ಡಿಜಿಟ್ ವೈ, ಅವುಗಳ ಸಮ್ ಎಷ್ಟು? 13. ಓಕೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 13. ಸೊ ಸದ್ಯಕ್ಕೆ ಇದಿರಲಿ ಇಷ್ಟ. ಆಮೇಲೆ ಹೇಳ್ತಾನೆ, ಆ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಅಂತಂದ್ರೆ yx ಅಂತ ಬರೆದಾಗ ಉಂಟಾಗುವ ಹೊಸ ಸಂಖ್ಯೆ ಮತ್ತು ಮೂಲ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಇಲ್ಲಿ yx ಅಂತಂದ್ರೆ ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ, ಇಲ್ಲಿ ಎಕ್ಸ್ ಪ್ಲೇಸ್ ಒನ್ಸ್ ಪ್ಲೇಸಿಗೆ ಬಂತು. ಸೊ ರಿವರ್ಸ್ ಮಾಡಿದಾಗ ಮತ್ತು ಒರಿಜಿನಲ್ ಇದ್ದಾಗ ಇವುಗಳ ನಡುವಿನ ವ್ಯತ್ಯಾಸ ತಗೊಂಡ್ರೆ ಎಷ್ಟು ಬರ್ತದೆ? ಡಿಫರೆನ್ಸ್ 27 ಬರ್ತದಂತೆ. ಹೊಸ ಸಂಖ್ಯೆ ಯಾವುದು? yx. ಮೂಲ ಸಂಖ್ಯೆ ಯಾವುದು? xy. ಸೊ ಇವುಗಳ ಪ್ಲೇಸ್ ವ್ಯಾಲ್ಯೂವನ್ನು ಕೂಡ ಸೇರಿಸಿ ಬರೆದಾಗ ಏನಾಗುತ್ತೆ? ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ ಒನ್ಸ್ ಪ್ಲೇಸ್ ಅಲ್ಲಿ x ಮಾತ್ರ ಉಳಿಯಿತು. y ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಇದನ್ನೇನಂತ ಬರಿಬಹುದು? 10y ಅಂತ ಬರಿಬಹುದು. ಇನ್ನು xy ಅಂತ ಏನ್ ನಂಬರ್ ಇತ್ತಲ್ಲ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ y ಒನ್ಸ್ ಪ್ಲೇಸ್ ಅಲ್ಲಿ ಇದೆ ಆಸ್ ಇಟ್ ಈಸ್, x ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ 10x ಅಂತ ಬರೀಬೇಕು. ಸೊ ಎರಡನೇ ಕಂಡೀಷನ್ ಪ್ರಕಾರ ಹೊಸ ಸಂಖ್ಯೆ ಮೊದಲು, ಆಮೇಲೆ ಮೂಲ ಸಂಖ್ಯೆ ನೆಕ್ಸ್ಟ್. ಸೊ ಹೊಸ ಸಂಖ್ಯೆ ಅಂದ್ರೆ ಯಾವುದು? 10y ಪ್ಲಸ್ ಎಕ್ಸ್. ಎರಡನೇ ಕಂಡೀಷನ್ ಪ್ರಕಾರ 10y ಪ್ಲಸ್ ಎಕ್ಸ್ ಮೈನಸ್ ಮೂಲ ಸಂಖ್ಯೆ ಅಂತಂದ್ರೆ 10x ಪ್ಲಸ್ y. ಇದು ಮೂಲ ಸಂಖ್ಯೆ. ಇವುಗಳ ವ್ಯತ್ಯಾಸ ಅಂತ ಹೇಳಿರೋದ್ರಿಂದ ಮೈನಸ್ ಮಾಡ್ತಾ ಇದ್ದೀನಿ. ಆ ವ್ಯತ್ಯಾಸ ಎಷ್ಟು ಬರ್ತಾ ಇದೆ? 27. ನಾವು 10y ಪ್ಲಸ್ ಎಕ್ಸ್ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿ ಗೆಟ್ ಮೈನಸ್ 10x ಮೈನಸ್ ಇಂಟು ಪ್ಲಸ್ ಮೈನಸ್ y ಅಂಡ್ ದಿಸ್ ಇಸ್ ಈಕ್ವಲ್ ಟು 27. 10y ಮೈನಸ್ y ಅಂತಂದ್ರೆ 9y ಪ್ಲಸ್ ಎಕ್ಸ್ ಮೈನಸ್ 10y ಅಂತಂದ್ರೆ ಮೈನಸ್ 9x ಈಕ್ವಲ್ ಟು 27. 9 ಕಾಮನ್ ತೆಗೆದ್ರೆ ವಿ ಗೆಟ್ y ಮೈನಸ್ ಎಕ್ಸ್ ಈಕ್ವಲ್ ಟು 27. 9 ಒಂದ್ಲೆ 9 3 27. ದೇರ್ಫೋರ್ y ಮೈನಸ್ ಎಕ್ಸ್ ಈಕ್ವಲ್ ಟು 3. ಇಲ್ಲಿ x ಪ್ಲಸ್ ವೈ ಈಕ್ವಲ್ ಟು 13 ಇದೆ. ಇದನ್ನೇ ನಾವೇನಂತ ಬರಿಬಹುದು ಅಂದ್ರೆ y ಪ್ಲಸ್ ಎಕ್ಸ್ ಅಂತ ಕೂಡ ಬರಿಬಹುದು. ಯಾಕಂದ್ರೆ ಅಡಿಷನ್ ಈಸ್ ಕಮ್ಯೂಟೇಟಿವ್. x ಪ್ಲಸ್ ವೈ ಅಂತನಾದ್ರೂ ಬರೀರಿ ಅಥವಾ y ಪ್ಲಸ್ ಎಕ್ಸ್ ಅಂತನಾದ್ರೂ ಬರೀರಿ, ಎರಡು ಒಂದೇನೆ. ಇಲ್ಲಿ y ಪ್ಲಸ್ ಎಕ್ಸ್ ಈಕ್ವಲ್ ಟು 13 ಇದೆ, ಇಲ್ಲಿ y ಮೈನಸ್ ಎಕ್ಸ್ ಈಕ್ವಲ್ ಟು 3 ಇದೆ. ಈ ಎರಡನ್ನು ಸಾಲ್ವ್ ಮಾಡಿದ್ರೆ ನಮಗೆ x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಸಿಗ್ತದೆ. ಇದನ್ನ 1 ಅಂತ ಕರಿತೀನಿ, ಇದನ್ನ 2 ಅಂತ ಕರಿತೀನಿ. ಸಾಲ್ವಿಂಗ್ 1 and 2. ಸಾಲ್ವಿಂಗ್ 1 and 2. ಸೊ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2 ಎರಡನ್ನು ಸಾಲ್ವ್ ಮಾಡಿದ್ರೆ ಈಕ್ವೇಶನ್ ನಂಬರ್ 1 ಇದೆ y ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 13. ಈಕ್ವೇಶನ್ ನಂಬರ್ 2 ಏನಿದೆ y ಮೈನಸ್ ಎಕ್ಸ್ ಈಕ್ವಲ್ ಟು 3 ಅಂತ ಇದೆ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. y ಪ್ಲಸ್ y ಇಟ್ ಈಸ್ 2y ಈಕ್ವಲ್ಸ್ ಟು 13 ಪ್ಲಸ್ 3 ಇಟ್ ಈಸ್ 16. 2 ಒಂದ್ಲೆ 2 ಎಂಟ್ಲೆ 16. ಹಾಗಾದ್ರೆ y ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ ಯಾವುದು ಅಂತಂದ್ರೆ 8. ಇದನ್ನ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಶನ್ 1 ಇಂಪ್ಲೈಸ್ y ಅಂತಂದ್ರೆ 8 ಪ್ಲಸ್ ಎಕ್ಸ್ ಈಕ್ವಲ್ ಟು 13. ಸೊ ಎಕ್ಸ್ ಈಕ್ವಲ್ ಟು 13 ಮೈನಸ್ 8. ದೇರ್ಫೋರ್ ಎಕ್ಸ್ ಈಕ್ವಲ್ ಟು 13 ಮೈನಸ್ 8 ಅಂತಂದ್ರೆ 5. ದೇರ್ಫೋರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಥವಾ ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದು 5, ಒನ್ಸ್ ಪ್ಲೇಸ್ ಅಲ್ಲಿ ಇರೋದು 8. ದೇರ್ಫೋರ್ ದ ರಿಕ್ವೈರ್ಡ್ ನಂಬರ್ ಈಸ್ xy ಅಂತ ತಗೊಂಡಿದೀವಿ, ಹೌದಾ? x ಅಂದ್ರೆ 5, y ಅಂದ್ರೆ 8. ದೇರ್ಫೋರ್ ರಿಕ್ವೈರ್ಡ್ ನಂಬರ್ ಈಸ್ 58. ಸೊ ಆಕ್ಚುಲಿ ನಮ್ಗೆ ಬೇಕಾಗಿರೋಂಥ ನಂಬರ್ ಯಾವುದು? 58 ಅನ್ನೋದು ನಂಬರ್. ಈಗ ಆ ಕಂಡೀಷನ್ ಪ್ರಕಾರ ನಾವು ಒಂದ್ಸರಿ ವೆರಿಫೈ ಮಾಡೋಣ. ಡಿಜಿಟ್ ಗಳನ್ನ ಆಡ್ ಮಾಡಿದ್ರೆ 13 ಬರ್ತದ, 5 ಮತ್ತು 8 ಆಡ್ ಮಾಡಿದ್ರೆ 13 ಬರ್ತದೆ. ಇವುಗಳನ್ನ ರಿವರ್ಸ್ ಮಾಡಿದ್ರೆ ಎಷ್ಟಾಗ್ತದೆ? ಇದು 85.
ಹೊಸ ನಂಬರ್ ಮತ್ತು ಹಳೆ ನಂಬರ್ಗಳ ಡಿಫರೆನ್ಸ್ 85 ಮೈನಸ್ 58 ಸಬ್ಟ್ರಾಕ್ಟ್ ಮಾಡಿದ್ರೆ 27 ಬರ್ತದೆ. ಸೊ ಕಂಡೀಷನ್ ಪ್ರಕಾರ ಕರೆಕ್ಟ್ ಆಗಿದೆ. ದೇರ್ಫೋರ್ ದ ರಿಕ್ವೈರ್ಡ್ ನಂಬರ್ ಈಸ್ 58. ನೆಕ್ಸ್ಟ್ ಕ್ವಶನ್, ಸಂಕ್ಷೇಪಿಸಿ, ಸಿಂಪ್ಲಿಫೈ. ಸೊ ಇಲ್ಲಿ ಒಂದಷ್ಟು ಟರ್ಮ್ಸ್ ಗಳು ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವೆದರ್ ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಆರ್ ಅಡಿಷನ್. ಆ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸಾಲ್ವ್ ಮಾಡ್ತಾ 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 ಲಾಸ್ಟ್ ಸ್ಟೆಪ್ ವರೆಗೂ ಇದನ್ನ ಮಲ್ಟಿಪ್ಲಿಕೇಶನ್ ಅಂತಾನೆ ಅನ್ಕೊಂಡು ಲಾಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಅಡಿಷನ್ ಅಂತ ತಗೊಂಡಿದ್ದಾರೆ. ಅಡಿಷನ್ ಅಂತ ತಗೊಂಡ್ರು ಕೂಡ ಸಿಂಪ್ಲಿಫಿಕೇಶನ್ ರಾಂಗ್ ಆಗಿದೆ ಅಲ್ಲಿ. ಬಟ್ ನಾನು ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂತಾನೆ ತಗೊಂಡು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ 256 ಇಲ್ಲಿ 256 ಇದೆ. ಅಂದ್ರೆ ಬೇಸಸ್ ಆರ್ ಸೇಮ್. ವೆನ್ ದ ಬೇಸಸ್ ಆರ್ ಸೇಮ್, ಎಕ್ಸ್ಪೋನೆಂಟ್ಸ್ ಏನ್ ಮಾಡಬೇಕು, ಆಡ್ ಮಾಡಬೇಕು. ದೇರ್ಫೋರ್ 256 ಟು ದ ಪವರ್ ಇಲ್ಲಿ ಎಷ್ಟಿದೆ, 0.16 0.09 ಎರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 0.16 0.09 ಎರಡನ್ನು ಆಡ್ ಮಾಡಿದ್ರೆ 0.25 ಬಂತು. ಓಕೆ, 0.25 ನ ನಾವೇನಾದ್ರೂ ಫ್ರಾಕ್ಷನ್ ಫಾರ್ಮಲ್ಲಿ ಬರೆದ್ರೆ 25/100 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 25 1 25 4 ದೇರ್ಫೋರ್ 1/4 ಅಂತ ಬರ್ತದೆ. ದೇರ್ಫೋರ್ 256 ಟು ದ ಪವರ್ ಆಫ್ 1/4 ಇಂಟು. ಸೊ ಇದು ಇವೆರಡರ ಕಥೆ ಆಯ್ತು. ಇನ್ನು ಇಲ್ಲಿ 27 ಇದೆ, ಬೇಸ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಾನು 27 ಎಕ್ಸ್ಪೋನೆಂಟ್ ಗಳನ್ನ ಆಡ್ ಮಾಡ್ತೀನಿ. ಇಲ್ಲಿ 0.75 0.25 ಎರಡನ್ನು ಆಡ್ ಮಾಡಿದ್ರೆ 1 ಬಂದ್ಬಿಡ್ತದೆ. ದೇರ್ಫೋರ್ ಪವರ್ ಅಲ್ಲಿ ಏನು ಬರೆಯೋದು ಬೇಕಾಗಿಲ್ಲ, ಜಸ್ಟ್ 1 ಬಂತು ಅಂತ ತೋರಿಸೋ ಸಲುವಾಗಿ 1 ಬರೀತಿದ್ದೀನಿ. ಹೋಲ್ ಡಿವೈಡೆಡ್ ಬೈ, ಇಲ್ಲೂ ಅಷ್ಟೇನೆ 81 ಇದೆ. ಸೊ 81 ಆಸ್ ಇಟ್ ಈಸ್ ಟು ದ ಪವರ್ ಆಫ್, ಬೇಸ್ಗಳು ಸೇಮ್ ಇರೋದ್ರಿಂದ ಎಕ್ಸ್ಪೋನೆಂಟ್ ಗಳನ್ನ ಆಡ್ ಮಾಡಬೇಕು. 0.25 0.75 ಆಡ್ ಮಾಡಿದ್ರೆ ಅಗೇನ್ ವಿ ಗೆಟ್ 1 ಇನ್ ದ ಪವರ್. ಸೊ 1 ಇಂಟು 64 ಇದೆ, ಬೇಸ್ 64 ಆಸ್ ಇಟ್ ಈಸ್. ಇನ್ನು ಪವರ್ ಅಲ್ಲಿ 0.25 0.25 ಇದೆ, ಎರಡನ್ನು ಆಡ್ ಮಾಡಿದ್ರೆ ವಿ ಗೆಟ್ 0.5. 0.5 ನ ಫ್ರಾಕ್ಷನ್ ಫಾರ್ಮಲ್ ಬರೆದ್ರೆ 5/10 ಡಿವೈಡ್ ಮಾಡಿದ್ರೆ 1/2. ದೇರ್ಫೋರ್ ಪವರ್ ಅಲ್ಲಿ ಎಷ್ಟು ಬಂತು, ಇಲ್ಲಿ 1/2 ಬಂತು. ಈಗ ಫರ್ದರ್ ಸಿಂಪ್ಲಿಫೈ ಮಾಡೋಣ. 256 ಅನ್ನ ಎಕ್ಸ್ಪೋನೆಂಟ್ ಫಾರ್ಮಲ್ ಯಾವ ರೀತಿ ಬರೀಬಹುದು ಅಂತ ನೋಡೋಣ. 2 1 2 2 7 4 2 8 16 2 6 12 2 4 8 2 3 6 2 7 4 2 16 2 8 2 4 2 2 2 1. ಸೊ 256 ಕ್ಯಾನ್ ಬಿ ರಿಟನ್ ಆಸ್ 2 ಟು ದ ಪವರ್ ಆಫ್ ಎಷ್ಟಿದೆ, 1 2 3 4 5 6 7 8 2 ಟು ದ ಪವರ್ ಆಫ್ 8 ಅಂತ ಬರಿಬಹುದು. ಸೊ 2 ಟು ದ ಪವರ್ ಆಫ್ 8 ಇದು ಬರೀ 256 ಆಯ್ತು. ಅದಕ್ಕೆ ಮತ್ತೆ ಪವರ್ ಅಲ್ಲಿ 1/4 ಇದೆ. ಸೊ ಪವರ್ ಅಲ್ಲಿ 1/4 ಇಂಟು 27 ಇದೆ, 27 ಆಸ್ ಇಟ್ ಈಸ್ ಇರಲಿ, ಡಿವೈಡೆಡ್ ಬೈ 81 ಕೂಡ ಆಸ್ ಇಟ್ ಈಸ್ ಇರಲಿ, ಇಂಟು ಇಲ್ಲಿ 64 ನ ಪವರ್ ಅಲ್ಲಿ ಬರೆದ್ರೆ 2 ಟು ದ ಪವರ್ ಆಫ್ ಇಲ್ಲಿಂದ ಬರ್ತದೆ ನೋಡ್ರಿ. 64 ಇಲ್ಲಿಂದ ನಾವು ಸಿಂಪ್ಲಿಫೈ ಮಾಡಿದ್ರೆ 1 2 3 4 5 6. ಸೊ 64 ನ 2 ಟು ದ ಪವರ್ ಆಫ್ 6 ಅಂತ ಬರಿಬಹುದು. ಹೋಲ್ ಟು ದ ಪವರ್ ಆಫ್ ಎಷ್ಟಿದೆ, ಇಲ್ಲಿ 1/2. ಎಸ್. ಈಗ 27 81 ಎರಡು 3 ಇಂದ ಡಿವೈಡ್ ಆಗುತ್ತೆ. 3 9 27, 3 2 6 2 ಉಳಿತು, 3 7 21, ಅಗೇನ್ 9 1 9 3. ಈಗ ಇಲ್ಲಿ ಪವರ್ ಮೇಲೆ ಪವರ್ ಬಂದಿರೋದ್ರಿಂದ ಈ ಎರಡು ಪವರ್ ಗಳನ್ನ ಏನ್ ಮಾಡ್ಬೇಕು, ನಾವು ಮಲ್ಟಿಪ್ಲೈ ಮಾಡಬೇಕು. 8 ಇಂಟು 1/4 ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 2. ಸೊ 4 1 4 2. ದೇರ್ಫೋರ್ 2 ಸ್ಕ್ವೇರ್ ಬಂತು ನ್ಯೂಮರೇಟರ್ ಅಲ್ಲಿ. ಇಲ್ಲಿ ಏನು ಉಳಿದಿಲ್ಲ, ಇಲ್ಲಿ ಡಿವೈಡೆಡ್ ಬೈ, ಇಲ್ಲಿ ಕೆಳಗಡೆ 3 ಇದೆ, ಇಂಟು ಇಲ್ಲೂ ಕೂಡ 6 ಮತ್ತು 1/2 ಮಲ್ಟಿಪ್ಲೈ ಮಾಡಿದ್ರೆ 2 1 2 3. ಇಲ್ಲಿ ಎಷ್ಟು ಉಳಿತು, ಇಲ್ಲಿ 2 ಕ್ಯೂಬ್ ಉಳಿತು. ಅಗೇನ್ ಇಲ್ಲಿ 2 ಸ್ಕ್ವೇರ್ ಇದೆ, ಇಲ್ಲಿ 2 ಕ್ಯೂಬ್ ಇದೆ. ಕಂಪ್ಲೀಟ್ 2 ಸ್ಕ್ವೇರ್ ಹೋಗ್ಲಿ, ಇಲ್ಲಿ 2 ಕ್ಯೂಬ್ ನಿಂದ 2 ಸ್ಕ್ವೇರ್ ಮಾತ್ರ ಹೋಗ್ಲಿ, ಒಂದು 2 ಇನ್ನು ಉಳಿದಿದೆ ಇಲ್ಲಿ. ದೇರ್ಫೋರ್ 1/3 ಇಂಟು 2. ದೇರ್ಫೋರ್ ವಿ ಗೆಟ್ 1/6. ದಿಸ್ ಇಸ್ ದ ಸೊಲ್ಯೂಷನ್, 1/6. ಸೊ ಇವೆಲ್ಲ 3 ಮಾರ್ಕ್ಸ್ ಕ್ವಶನ್ಸ್. ಇನ್ನು 4 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ.